ನಲ್ಮೆಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಈ ದಿನದ ತರಗತಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ ಮಕ್ಕಳೇ. ಈ ದಿನ ತರಗತಿಗೆ ನೀವು ಸಿದ್ಧರಾಗಿಲ್ಲ ಅಂತ ಭಾವಿಸಿಕೊಂಡು ನೋಡಿ, ಈಗಿನ ತರಗತಿಯಲ್ಲಿ 9ನೇ ತರಗತಿಯ ಗದ್ಯ ಭಾಗ 3 ಧರ್ಮ ಸಮದೃಷ್ಟಿ ಎನ್ನುವ ಶಾಸನ ಸಾಹಿತ್ಯವನ್ನು ಒಳಗೊಂಡಿರ್ತಕ್ಕಂತಹ ಗದ್ಯ ಭಾಗವನ್ನು ನಾವು ಇವತ್ತು ಸಹ ಅಭ್ಯಾಸ ಮಾಡೋಣ ಮಕ್ಕಳೇ. ಇವತ್ತು ಮೊದಲು ಈ ಶಾಸನಗಳು ನಮಗೆ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಭಾರತ ದೇಶದ ಇತಿಹಾಸವನ್ನು ತಿಳಿಸ್ಕೊಡ್ಲಿಕ್ಕೆ ತುಂಬ ಅಗತ್ಯವಾಗಿ ನಮಗೆ ಬೇಕಾಗ್ತದೆ ಮಕ್ಕಳೇ. ನಾವು ಹಿಂದಿನ ಕಾಲಮಾನಗಳನ್ನು ಅಳೆಯುವಾಗ, ಹಿಂದಿನ ಇತಿಹಾಸವನ್ನು ನಾವು ತಿಳ್ಕೋಬೇಕು ಅಂತಂದರೆ ನಮಗೆ ಆಧಾರಗಳಲ್ಲಿ ಶಾಸನಗಳ ಒಂದು ಪಾತ್ರ ಬಹಳ ಪ್ರಮುಖವಾಗಿ ಬೇಕಾಗ್ತದೆ ಮಕ್ಕಳೇ. ಈ ಒಂದು ಶಾಸನ ಅಂತಕ್ಕಂಥದ್ದಿದೆ, ಈ ಶಾಸನ ಸಾಹಿತ್ಯದ ಒಂದು ಆಧರಿಸಿರ್ತಕ್ಕಂಥ ಗದ್ಯ ಭಾಗ ನಮಗೆ ಧರ್ಮ ಸಮದೃಷ್ಟಿ, ಅಂದರೆ ಎಲ್ಲ ಧರ್ಮಗಳನ್ನು ಸಮನಾಗಿ ನಾವು ನೋಡಬೇಕು ಅಂತಕ್ಕಂತಹ ಅಂಶವನ್ನು ಆಧರಿಸಿರ್ತಕ್ಕಂತಹ ಗದ್ಯ ಭಾಗಗಳೇ. ಹಾಗಾದರೆ ಈ ಧರ್ಮ ಸಮದೃಷ್ಟಿಯ ಶಾಸನದ ಒಂದು ನಾವು ಪರಿಚಯವನ್ನು ನಾವು ಮಾಡ್ಕೋಬೇಕು. ಮೊದಲಾಗಿ ಈ ಒಂದು ಧರ್ಮ ಸಮದೃಷ್ಟಿ ಶಾಸನ ಅನ್ನೋದು 1328ನೇ ಒಂದು ಕಾಲಘಟ್ಟದ್ದು. ಪ್ರಪಂಚದ ಯಾವುದೇ ಪ್ರಾಂತ್ಯದಲ್ಲಾದರೂ ಅಂದಿನ ಕಾಲದಲ್ಲಿದ್ದ ಸಾಮಾಜಿಕ ಪರಿಸ್ಥಿತಿಗಳು, ಪದ್ಧತಿಗಳು, ಆಚಾರ ವಿಚಾರಗಳು, ನಿಯಮಗಳನ್ನು ತಿದ್ದುಕೊಳ್ಳುವುದು ಇತಿಹಾಸ ಸಂಶೋಧನೆಯಲ್ಲಿ ಒಂದು ಪ್ರಧಾನ ಭಾಗವಾಗಿದೆ. ಇದರಿಂದ ಆ ದೇಶದ ಸಂಸ್ಕೃತಿ, ಪರಂಪರೆಗಳನ್ನು ಕುರಿತು ವಿಸ್ತೃತವಾಗಿ ಅರ್ಥಮಾಡಿಕೊಳ್ಳಲು ಅವಕಾಶವಿರುತ್ತದೆ. ಪ್ರತಿಯೊಂದು ಸಂಸ್ಕೃತಿಯು ವಿವಿಧ ಕಾಲಘಟ್ಟಗಳಲ್ಲಿ ಎಂತಹ ಬದಲಾವಣೆಗಳಿಗೆ ಒಳಗಾಗಿದೆ, ವಿವಿಧ ಪರಿಸ್ಥಿತಿಗಳಲ್ಲಿ ಯಾವ ರೀತಿ ಸ್ಪಂದಿಸಿದೆ ಎಂಬ ವಿಷಯ ಸೇರಿದಂತೆ ಹಲವಾರು ಆಸಕ್ತಿಕರ ವಿಷಯಗಳನ್ನು ತಿಳಿಯಬೇಕಾದರೆ ಅನೇಕ ಆಧಾರ ಮತ್ತು ಆಕರಗಳನ್ನು ಸಂಗ್ರಹಿಸಬೇಕಾಗುತ್ತದೆ. ಈ ಆಧಾರಗಳನ್ನು 4 ಪ್ರಧಾನ ವರ್ಗಗಳಾಗಿ ವಿಭಜಿಸಲಾಗಿದೆ. ಅವು ಶಾಸನಗಳು, ನಾಣ್ಯಗಳು, ಕಟ್ಟಡಗಳು, ಸಾಹಿತ್ಯ. ಈ 4 ಐತಿಹಾಸಿಕ ಆಧಾರಗಳಿಗೆ ಸಂಶೋಧನಾ ಕ್ಷೇತ್ರದಲ್ಲಿ ವಿಶೇಷ ಸ್ಥಾನವಿದೆ. ಶಾಸನಗಳ ಮೂಲಕ ಅಂದಿನ ರಾಜಕೀಯ, ಸಾಮಾಜಿಕ, ಆರ್ಥಿಕ ಪರಿಸ್ಥಿತಿಗಳನ್ನು ನಾವು ತಿಳಿಯಬಹುದು. ಅಷ್ಟೇ ಅಲ್ಲದೆ ಅಂದಿನ ಧಾರ್ಮಿಕತೆ, ಮತ, ನಂಬಿಕೆಗಳನ್ನು ಸಹ ಶಾಸನಗಳಿಂದ ಸ್ಪಷ್ಟವಾಗಿ ತಿಳಿಯಬಹುದು. ಹೀಗೆ ದೇಶದ ಇತಿಹಾಸ ಮತ್ತು ಸಾಂಸ್ಕೃತಿಕ ಅಧ್ಯಯನಗಳಲ್ಲಿ ಪ್ರಮುಖ ಪಾತ್ರವನ್ನು ಪೋಷಿಸಿರುವ ಶಾಸನಗಳ ಕುರಿತು ಇನ್ನಷ್ಟು ವಿಷಯಗಳನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಶಾಶ್ವತವಾದ ಪದಾರ್ಥದ ಮೇಲೆ ಬರೆದಿರುವುದನ್ನು ಶಾಸನ ಎನ್ನುತ್ತಾರೆ. ಅಂದರೆ ಸುಲಭವಾಗಿ ನಾಶವಾಗದಿರುವಂಥ ಶಿಲೆ, ಲೋಹ, ಮಣ್ಣನ್ನು ಸುಟ್ಟು ಮಾಡುವ ಇಟ್ಟಿಗೆಗಳು ಮುಂತಾದವುಗಳ ಮೇಲೆ ಬರೆದಿರುವ ಬರವಣಿಗೆಗಳಿಗೆ ಶಾಸನವೆಂದು ಹೆಸರಿಸಬಹುದು. ಸಂಸ್ಕೃತ ನಿಘಂಟು ವಾಚಸ್ಪತ್ಯದಲ್ಲಿ ಶಾಸನವೆಂಬ ಪದಕ್ಕೆ ಪ್ರವರ್ತನೆ, ರಾಜದತ್ತ ಭೂಮಿ, ರಾಜಲೇಖ್ಯ ಎಂಬ ಅರ್ಥಗಳನ್ನು ಕೊಡಲಾಗಿದೆ. ಚಕ್ರವರ್ತಿಗಳು, ಸಾಮಂತರು, ದಂಡನಾಯಕರು, ರಾಣಿಯರು ಮುಂತಾದ ಆಡಳಿತ ವರ್ಗಕ್ಕೆ ಸೇರಿದವರು ತಾವು ಸಾಧಿಸಿದ ವಿಜಯಗಳು, ಮಾಡಿದ ಘನ ಕಾರ್ಯಗಳು, ದಾನಗಳನ್ನು ಎಲ್ಲರಿಗೆ ತಿಳಿಯಪಡಿಸುವ ಉದ್ದೇಶದಿಂದ ಶಾಸನಗಳನ್ನು ಬರೆಯಿಸುತ್ತಿದ್ದರು. ಅಷ್ಟೇ ಅಲ್ಲದೆ ಪರಿಪಾಲನೆಗೆ ಸಂಬಂಧಿಸಿದ ಕೆಲವು ನಿರ್ಧಾರಗಳನ್ನು, ಹೊಸದಾಗಿ ವಿಧಿಸಿರುವ ತೆರಿಗೆಗಳನ್ನು ಅಥವಾ ಕೆಲವು ತೆರಿಗೆಗಳನ್ನು ರದ್ದುಗೊಳಿಸಿದಾಗಲೂ ಜನರಿಗೆ ತಿಳಿಸುವುದಕ್ಕಾಗಿ ಶಾಸನಗಳನ್ನು ಬರೆಯಿಸುತ್ತಿದ್ದರು. ಆದ್ದರಿಂದ ಶಾಸನ ಎಂದರೆ ಸಾಮಾನ್ಯವಾಗಿ ರಾಜಶಾಸನ ಎಂಬರ್ಥ ರೂಢಿಯಲ್ಲಿದೆ. ಈ ಶಾಸನಗಳನ್ನು ಬರೆಯಲು ನಿಪುಣರು ಇರುತ್ತಿದ್ದರು. ಅವರ ವೃತ್ತಿಯನ್ನು ಲೇಖ್ಯಾಕರಣಂ ಎಂದು ಕರೆಯುತ್ತಿದ್ದರು. ಶಾಸನವನ್ನು ಹೇಗೆ, ಯಾರು, ಯಾವಾಗ ಬರೆಯಿಸಬೇಕು ಎಂಬ ಅಂಶಗಳನ್ನು ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ವಿವರಿಸಲಾಗಿದೆ. ದತ್ವಾ ಭೂಮಿಂ ನಿಬಂಧವಾ ಕೃತ್ವಾ ಲೇಖ್ಯಂ ತು ಕಾರಯೇತ್ ಆಗಾಮಿ ಭದ್ರ ನೃಪತಿ ಪರಿಜ್ಞಾನಾಯ ಪಾರ್ಥಿವಃ. ರಾಜನೊಬ್ಬನು ದಾನ ಮಾಡಿದರೂ ಅಥವಾ ಹೊಸದೊಂದು ನಿಬಂಧನೆಯನ್ನು ವಿಧಿಸಿದಾಗಲೂ
ಆ ವಿಷಯಗಳನ್ನು ಮುಂಬರುವ ರಾಜರಿಗೆ ತಿಳಿಸುವುದಕ್ಕಾಗಿ ಶಾಸನಗಳನ್ನು ಬರೆಯಿಸಬೇಕೆಂದು ಯಾಜ್ಞವಲ್ಕ್ಯರು ತಿಳಿಸಿದ್ದಾರೆ. ಪಟೇ ವಾ ತಾಮ್ರ ಪಟ್ಟೇ ವಾ ಸ್ವಮುದ್ರೋಪರಿ ಚಿಹ್ನಿತಂ ಅಭಿಲೇಖ್ಯಾತ್ಮನೋ ವಂಶ್ಯ ನಾತ್ಮಾನಂ ಚ ಮಹೀಪತೆ. ವಸ್ತ್ರದ ಮೇಲೋ ಅಥವಾ ತಾಮ್ರದ ತಗಡಿನ ಮೇಲೋ ರಾಜನು ತನ್ನ ಶಾಸನವನ್ನು ಬರೆಯಿಸಬೇಕು. ಶಾಸನದ ಮೇಲ್ಭಾಗದಲ್ಲಿ ತನ್ನ ರಾಜಮುದ್ರೆಯನ್ನು ಮುದ್ರಿಸಬೇಕು. ನಂತರ ತನ್ನ ಪೂರ್ವಜರ ಕುರಿತು ಪ್ರಸ್ತಾಪಿಸಬೇಕು. ತನ್ನ ಕುರಿತು ಸ್ವಲ್ಪ ಹೇಳಿಕೊಳ್ಳಬೇಕು ಎಂದು ಯಾಜ್ಞವಲ್ಕ್ಯರು ತಿಳಿಸಿದ್ದಾರೆ. ಪ್ರತಿಗ್ರಹ ಪರಿಮಾಣಂ ದಾನಚ್ಛೇದೋಪವರ್ಣನಂ ಸ್ವಹಸ್ತಕಾಲ ಸಂಪನ್ನಂ ಶಾಸನಂ ಕಾರಯೇತ್ ಸ್ಥಿರಂ. ತನ್ನ ಪೂರ್ವಜರ ವಿವರಗಳು ತನ್ನ ಕುರಿತು ಹೇಳಿಕೊಂಡ ನಂತರ ದಾನದ ವಿವರಗಳು ಅಥವಾ ನಿಬಂಧನೆಗಳ ವಿವರಗಳನ್ನು ಹೇಳಬೇಕು. ಒಂದು ವೇಳೆ ದಾನ ನೀಡುವುದಾದರೆ ಆ ದಾನದ ಕುರಿತಾದ ಸಂಪೂರ್ಣ ವಿವರಗಳನ್ನು ತಿಳಿಸಬೇಕು. ಶಾಸನವನ್ನು ಬರೆಯಿಸುತ್ತಿರುವ ಕಾಲವನ್ನು ತಪ್ಪದೇ ತಿಳಿಸಬೇಕು. ಕೊನೆಗೆ ದಾನ ಕೊಟ್ಟವರು ತಮ್ಮ ಹಸ್ತಾಕ್ಷರವನ್ನು ಬರೆಯಬೇಕೆಂದು ಯಾಜ್ಞವಲ್ಕ್ಯರು ಸೂಚಿಸಿದ್ದಾರೆ. ಭಾರತ ದೇಶದಲ್ಲಿರುವ ಎಲ್ಲಾ ಪ್ರಾಂತ್ಯಗಳಲ್ಲೂ ಇಲ್ಲಿ ಉದಾಹರಿಸಿದ ಯಾಜ್ಞವಲ್ಕ್ಯ ಸ್ಮೃತಿಯ ಅನುಸಾರವಾಗಿಯೇ ಶಾಸನಗಳನ್ನು ರೂಪಿಸಿರುವುದು ವಿಶೇಷ. ಅನೇಕ ಭಾಷೆಗಳು, ಸಂಪ್ರದಾಯಗಳ ಭಿನ್ನತೆಗೆ ನೆಲವಾದ ನಮ್ಮ ಪ್ರಾಚೀನ ಭಾರತ ದೇಶವು ಸ್ಮೃತಿ, ಶ್ರುತಿಗಳ ಮೂಲಕ ಏಕತೆಯನ್ನು ಹೊಂದಿತ್ತು ಎನ್ನುವುದಕ್ಕೆ ಶಾಸನಗಳ ರಚನಾ ಶೈಲಿ ಒಂದು ಒಳ್ಳೆಯ ಉದಾಹರಣೆಯಾಗಿದೆ. ಭಾರತ ದೇಶದ ಶ್ರೇಷ್ಠ ಚಕ್ರವರ್ತಿಗಳಲ್ಲಿ ಒಬ್ಬನಾದ ಚಂದ್ರಗುಪ್ತ ಮೌರ್ಯನ ಗುರುವಾದ ಚಾಣಕ್ಯನು ಸಹ ಶಾಸನ ವಿಧಿ ಎಂಬ ಪುಸ್ತಕವನ್ನು ಬರೆದಿರುವುದಾಗಿ ಹೇಳಿಕೊಂಡಿದ್ದಾನೆ. ಇದಕ್ಕಾಗಿ ತಾನು ಅನೇಕ ಪ್ರಾಚೀನ ಶಾಸ್ತ್ರಗಳನ್ನು ಪರಿಶೋಧನೆ ಮಾಡಿರುವುದಾಗಿಯೂ ಹೇಳಿರುತ್ತಾನೆ. ಮಿತಾಕ್ಷರ ವ್ಯಾಖ್ಯಾ ಎಂಬ ಪ್ರಾಚೀನ ಗ್ರಂಥವು ಶಾಸನಗಳ ರಚನೆಯಲ್ಲಿ ಇರಬೇಕಾದ ಲಕ್ಷಣಗಳನ್ನು ವಿವರಿಸಿದೆ. ಅರ್ಥಕ್ರಮ, ಸಂಬಂಧ, ಪರಿಪೂರ್ಣತೆ, ಮಾಧುರ್ಯ, ಔದಾರ್ಯ, ಸ್ಪಷ್ಟತೆ ಎಂಬ 6 ಲಕ್ಷಣಗಳು ಶಾಸನ ಲೇಖನದಲ್ಲಿ ಖಚಿತವಾಗಿ ಇರಬೇಕೆಂದು ಮಿತಾಕ್ಷರ ವ್ಯಾಖ್ಯಾ ಹೇಳುತ್ತಿದೆ. ವ್ಯಾಸ ಭಗವಾನರ ರಚನೆಯೆಂದೇ ಪ್ರಸಿದ್ಧವಾಗಿರುವ ಶಬ್ದ ಕಲ್ಪದ್ರು ಎಂಬ ಗ್ರಂಥದಲ್ಲಿ ಒಂದು ಶ್ಲೋಕದ ದ್ವಾರಾಶಾಸನಗಳನ್ನು ಬರೆಯುವ ಬಗೆಯನ್ನು ತಿಳಿಯಬಹುದು. ಪಾಂಡುಲೇಖ್ಯೇನ ಫಲಕೆ ಭೂಮೌ ವಾ ಪ್ರಥಮಂ ಲಿಖೇತ್ ಊನಾಧಿಕಂ ತು ಸಂಶೋಧ್ಯ ಪಶ್ಚಾತ್ ಪತ್ರೆ ನಿವೇಶಯೇತ್. ಅಂದರೆ ಶಾಸನವನ್ನು ಬರೆಯುವುದಕ್ಕೆ ಮುನ್ನ ಸೀಮೆ ಸುಣ್ಣದಿಂದ ಕಲ್ಲಿನ ಮೇಲೆ ಅಥವಾ ಮಣ್ಣಿನ ಮೇಲೆ ಬರೆದಿಟ್ಟುಕೊಳ್ಳಬೇಕು. ಲೇಖನದಲ್ಲಿ ತಪ್ಪುಗಳು, ಹೆಚ್ಚು ಕಡಿಮೆಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರಿಮಾಡಿಕೊಳ್ಳಬೇಕು. ಆನಂತರವೇ ಶಾಸನವನ್ನು ಬರೆಯಬೇಕೆಂದು ವ್ಯಾಸರು ಸೂಚಿಸಿದ್ದಾರೆ. ಇದರಿಂದ ಪೂರ್ವಕಾಲದಲ್ಲಿ ಶಾಸನವನ್ನು ಬರೆಯುವ ಮುನ್ನ ಹಲವಾರು ಮುಂಜಾಗ್ರತೆಗಳನ್ನು ತೆಗೆದುಕೊಳ್ಳುತ್ತಿದ್ದರು ಎಂಬ ವಿಷಯ ಸ್ಪಷ್ಟವಾಗುತ್ತಿದೆ. ಶ್ರೀರಾಮಚಂದ್ರನೇ ಮೊದಲಾದ ಸೂರ್ಯವಂಶದ ರಾಜರಿಗೆ ಗುರುವಾಗಿ ಪ್ರಸಿದ್ಧಿ ಪಡೆದಿರುವ ವಶಿಷ್ಠ ಮಹಾಮುನಿಯೂ ಸಹ ಸ್ಮೃತಿಚಂದ್ರಿಕಾ ಎನ್ನುವ ಗ್ರಂಥದಲ್ಲಿ ಶಾಸನಗಳ ಕುರಿತಾದ ವಿವರಗಳನ್ನು ನೀಡಿದ್ದಾರೆ. ಶಾಸನಗಳು 2 ವಿಧಗಳೆಂದು, ಅದರಲ್ಲಿ ಜನರಿಗೆ ಸಂಬಂಧಪಟ್ಟವುಗಳನ್ನು ಲೌಕಿಕ ಶಾಸನಗಳು ಎಂದು, ರಾಜಾಡಳಿತಕ್ಕೆ ಸಂಬಂಧಿಸಿದ ಶಾಸನಗಳನ್ನು ರಾಜಕೀಯ ಶಾಸನಗಳು ಎಂದು ಅವರು ವಿಭಾಗಿಸಿದ್ದಾರೆ. ಇದರಂತೆ ಪುರಾಣ ಕಾಲದಲ್ಲೂ ರಾಜರು ಶಾಸನಗಳನ್ನು ಬರೆಯಿಸುತ್ತಿದ್ದರು ಎಂಬ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ದಕ್ಷಿಣ ಭಾರತದಲ್ಲಿ ಇದುವರೆಗೂ ದೊರೆತಿರುವ ಕನ್ನಡ ಮತ್ತು ತೆಲುಗು ಶಾಸನಗಳನ್ನು 15 ಬಗೆಯವು ಎಂದು ಸಂಶೋಧಕರು ಗುರುತಿಸಿದ್ದಾರೆ. ಅವು ದಾನಶಾಸನಗಳು, ಪ್ರಶಸ್ತಿ ಶಾಸನಗಳು, ಜ್ಞಾಪಿಕೆಗಳು, ಕ್ರಯಶಾಸನಗಳು, ತಾಂತ್ರಿಕ ಸಂಬಂಧ ಶಾಸನಗಳು, ಸುಂಕ ಶಾಸನಗಳು, ಕಾನಾಪ ಕಮ್ಮಲು, ಪೋಲಿ ಊಟುಲು, ನಮ್ಮಿಕ ಶಾಸನಗಳು, ದಶಬಂಧ ಶಾಸನಗಳು, ವಿನಿಮಯ ಶಾಸನಗಳು, ಪಾಳ್ಳಕ್ಕಮ್ಮ ಶಾಸನಗಳು, ಸಮಯಕ್ಕಮ್ಮ ಶಾಸನಗಳು, ವೀರಗಲ್ಲುಗಳು, ಮಾಸ್ತಿಗಲ್ಲುಗಳು.
ಒಂದು ದೇವಸ್ಥಾನಕ್ಕೆ ಅಥವಾ ಒಂದು ಊರಿನ ಸದುಪಯೋಗಕ್ಕಾಗಿ ದಾನ ಮಾಡಿದಾಗ ಹಾಕಿಸುವುದೇ ದಾನಶಾಸನಗಳೆಂದು ಕರೆಯುತ್ತಾರೆ. ಪಾಲಕರನ್ನು, ಅವರ ವಂಶಾವಳಿಯನ್ನು, ಯುದ್ಧ ವಿಜಯಗಳನ್ನು ಮುಂತಾದವುಗಳನ್ನು ಕೊಂಡಾಡುತ್ತಾ ಪ್ರಕಟಿಸಿದವುಗಳನ್ನು ಪ್ರಶಸ್ತಿ ಶಾಸನಗಳೆನ್ನಲಾಗುವುದು. ಸ್ಥಳಗಳನ್ನು, ಪದಾರ್ಥಗಳನ್ನು ಕೊಟ್ಟು ಕೊಳ್ಳುವ ವ್ಯಾಪಾರ ವಿವರಗಳನ್ನು ಹೊಂದಿರುವುದನ್ನು ಕ್ರಯಶಾಸನಗಳೆಂದು ಕರೆಯುತ್ತಾರೆ. ಮಂತ್ರಗಳು, ಯಂತ್ರಗಳನ್ನು ಕೆತ್ತಿಸಿದ್ದರೆ ಅವುಗಳನ್ನು ತಾಂತ್ರಿಕ ಶಾಸನಗಳೆಂದು ಹೆಸರಿಸಲಾಗಿದೆ. ರಾಜರು ಅಥವಾ ಅಧಿಕಾರಿಗಳು ಜನರ ಮೇಲೆ ವಿಧಿಸುವ ವಿವಿಧ ರೀತಿಯ ತೆರಿಗೆಗಳಿಗೆ ಸಂಬಂಧಿಸಿದ ಶಾಸನಗಳನ್ನು ಸುಂಕ ಶಾಸನಗಳೆಂದು ಕರೆಯುತ್ತಾರೆ. ತೆರಿಗೆ ರದ್ದು ಮಾಡುವುದಕ್ಕೆ ಸಂಬಂಧಿಸಿದವುಗಳು ಸಹ ಸುಂಕ ಶಾಸನಗಳೆಂದೇ ಕರೆಯಲ್ಪಡುತ್ತಿವೆ. ಅಧಿಕಾರಿಗಳು ಅಕೃತ್ಯಗಳನ್ನು ಮಾಡಿದಾಗ ಅವುಗಳನ್ನು ಸರಿಪಡಿಸಲು ರಾಜನು ಅಥವಾ ರಾಣಿಯು ಬರೆಯಿಸುವ ಶಾಸನಗಳನ್ನು ನಮ್ಮಿಕ ಶಾಸನಗಳು ಎನ್ನುತ್ತಾರೆ. ಜನರೆಲ್ಲರ ಉಪಯೋಗಕ್ಕಾಗಿ ಕೆರೆಗಳು, ಕುಂಟೆಗಳು, ಕಾಲುವೆ, ನಾಲೆಗಳು ಮುಂತಾದವುಗಳ ನಿರ್ವಹಣೆಗೆ ಸಂಬಂಧಿಸಿದ ಶಾಸನಗಳನ್ನು ದಶಬಂಧ ಶಾಸನ ಎಂದು ಕರೆಯುತ್ತಾರೆ. ವಿವಿಧ ವೃತ್ತಿಗಳನ್ನು ಮಾಡುವವರ ಮಧ್ಯೆ ಉಂಟಾದ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಲು ಯಾರಿಗೆ ಎಷ್ಟು ಭಾಗ ಸಿಗಬೇಕೆಂದು ನಿರ್ಧರಿಸುತ್ತಾ ಬರೆಯಿಸುವ ಶಾಸನಗಳನ್ನು ವಿನಿಮಯ ಪತ್ರಿಕೆಗಳು ಎಂದು ಕರೆಯುತ್ತಾರೆ. ಅದೇ ರೀತಿ ಭೂಭಾಗಗಳ ಹಂಚುವಿಕೆಗೆ ಸಂಬಂಧಿಸಿದವುಗಳನ್ನು ಪಾಳ್ಳಕ್ಕಮ್ಮ ಶಾಸನಗಳೆಂದೂ, ಕುಲವೃತ್ತಿಗಳನ್ನು ಮಾಡುವವರ ವೃತ್ತಿ ಸುಂಕದ ಮೂಲಕ ಅವರಿಗೆ ಸಿಗುವ ಆದಾಯವನ್ನು ಹಂಚಿಕೊಳ್ಳಲು ಮಾಡಿಕೊಂಡ ಒಪ್ಪಂದಗಳಿಗೆ ಸಮಯಕ್ಕಮ್ಮ ಶಾಸನಗಳೆಂದು ಕರೆಯುತ್ತಾರೆ. ಈ ಒಂದು ಶಾಸನ 1968ನೇ ಕಾಲವಾದ್ದು. ಈ ಒಂದು ಶಾಸನ ವಿಜಯನಗರ ಸಾಮ್ರಾಜ್ಯದ ಅರಸ ವೀರ ಬುಕ್ಕರಾಯನಿಗೆ ಸಂಬಂಧಿಸಿದ್ದಾಗಿದೆ. ಈ ಒಂದು ಶಾಸನ ವಿಜಯನಗರ ಸಾಮ್ರಾಜ್ಯದ ಅರಸ ವೀರ ಬುಕ್ಕರಾಯನಿಗೆ ಸಂಬಂಧಿಸಿದ ಒಂದು ಶಾಸನವಾಗಿದೆ. ಹಾಗೆ ಈ ಒಂದು ಶಾಸನ ಮತ ಧರ್ಮದ ಸಂಘರ್ಷದಲ್ಲಿ ಜೈನರು ಹಾಗೂ ವೈಷ್ಣವರು ಸಾಮರಸ್ಯದಿಂದ ಬಾಳಬೇಕೆಂಬ ಆಶಯ ಈ ಒಂದು ಶಾಸನದಲ್ಲಿ ಇದೆ. ಈ ಒಂದು ಶಾಸನದ ಮುಖ್ಯ ಆಶಯ ಏನಪ್ಪ ಅಂತಂದ್ರೆ, ಮತಧರ್ಮದ ಸಂಘರ್ಷದಲ್ಲಿ ಜೈನರು ಹಾಗೂ ವೈಷ್ಣವರು ಇವರ ಒಂದು ಸಾಮರಸ್ಯದಿಂದ ಇವರು ಬಾಳಬೇಕು ಅಂತಕ್ಕಂತಹ ಒಂದು ಆಶಯವನ್ನು ಹೊರಬಿಡತಕ್ಕಂತಹ ಶಾಸನ ಧರ್ಮ ಸಮರ್ಥಕ ಶಾಸನ. ಈ ಪ್ರಸ್ತುತ ಏನು ಗದ್ಯ ಭಾಗ ಏನಿದೆ, BM ಶ್ರೀ ಅವರು ಸಂಪಾದಿಸಿದ ಕನ್ನಡ ಬಾವುಟ ಕೃತಿಯಿಂದ ಈ ಒಂದು ಪಾಠವನ್ನ ಆಯ್ದು ನಿಗದಿಪಡಿಸಲಾಗಿದೆ ಮಕ್ಕಳಿಗೆ. ಹಾಗೆ ಈ ಒಂದು ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಹೊಸ ಪದಗಳ ಒಂದು ಅರ್ಥವನ್ನು ನಾವು ಪರಿಚಯವನ್ನು ನಾವು ಮಾಡ್ಕೊಂಡು ಹೋಗ್ರೆ, ಅನುಮತ ಸಮ್ಮತಿ ಅಂತೇಳಿ, ಉಪರ್ಜಿಸು ಅಂದ್ರೆ ಸಂಪಾದಿಸು, ಕಟ್ಟಳೆ ನೇಮ, ಕಿಲಕ ಸಂವತ್ಸರ, ನಮ್ಮ ಒಂದು 60 ಸಂವತ್ಸರಗಳಲ್ಲಿ ಈ ಕಿಲಕ ಸಂವತ್ಸರ ಕೂಡ ಒಂದಾಗಿದೆ. ಶು ಅಂತಂದ್ರೆ ಶುಕ್ಲ ಪಕ್ಷ ಅಥವಾ ಶುದ್ಧ ಪಕ್ಷ ಕೂಡ ಅರ್ಥವು ಕೂಡ ಬರ್ತದೆ. ಅರ್ಕ ಅಂದ್ರೆ ಸೂರ್ಯ, ಚರಣ ಅಂದ್ರೆ ಪಾದ, ತಿರಿಕುಲ ಅಂದ್ರೆ ಅಲೆಮಾರಿಗಳು ಅಂತೇಳಿ, ಬಸ್ತಿ ಅಂದ್ರೆ ಬಸದಿಗಳು ಅಂತೇಳಿ, ಜೈನ ಧರ್ಮದ ಬಸದಿಗಳನ್ನ ಬಸ್ತಿಗಳು ಅಂತ ಹೇಳ್ತಾ ಇರ್ತಾರೆ. ಭಿನ್ನ ಇರತಕ್ಕಂಥವರು ವಿಜ್ಞಾಪನೆ ಅಂತೇಳಿ, ವಿಜ್ಞಾಪನೆ. ಮೌಷ್ಟಿಕ ಅಂದ್ರೆ ಅಕ್ಕಸಾಲಿಗ, ಮೌಷ್ಟಿಕರು ಅಂತ ಹೇಳಿ ಬರ್ತಾರೆ ಈ ಗದ್ಯ ಭಾಗದಲ್ಲಿ. ಮೌಷ್ಟಿಕ ಅಂದ್ರೆ ಅಕ್ಕಸಾಲಿಗ ಅಂತೇಳಿ. ಭವ್ಯ ಜನಾಂಗಗಳು ಅಂದ್ರೆ ಜೈನ ಧರ್ಮೀಯರ ಒಂದು ಪಂಗಡವನ್ನು ಭವ್ಯ ಜನಾಂಗಗಳು ಅಂತೇಳಿ ನಾವು ನೋಡ್ಬೋದು. ಗುರು ಅಂದ್ರೆ ಬೃಹಸ್ಪತಿವಾರ ಅಂದ್ರೆ ಗುರುವಾರ ನಾವು ನೋಡ್ಬೋದು. ನೋಡಿ, ಇದು 1368ನೇ ಕಾಲದ 14ನೇ ಶತಮಾನದಲ್ಲಿ ಇರ್ತಕ್ಕಂತಹ ಒಂದು ಶಾಸನ. ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು. ಎಲ್ಲ ಧರ್ಮಗಳನ್ನ ಸಮನಾಗಿ ನೋಡುವ ಒಂದು ಆಶಯವನ್ನು ಹೊರಡಿರ್ತಕ್ಕಂತಹ ಶಾಸನ ಇದಾಗಿದೆ ಮಕ್ಕಳೇ. ಗದ್ಯ ಭಾಗವನ್ನು ನೀವು ನೋಡ್ಕೊಳ್ಳಿ. ನಾನು ಒಂದು ಬಾರಿ ಓದ್ತೀನಿ, ಇನ್ನು ನೀವು ಬೆರಳಿಟ್ಟು ನೋಡ್ಕೋಬೇಕು. ಗದ್ಯ ಭಾಗ 3 ಧರ್ಮ ಸಮಷ್ಟಿ. ಪಾಷಾಂಡ ಸಾಗರ ಮಹಾ ಬಡವ ಮುಖಾಗ್ನಿ ಶ್ರೀರಂಗರಾಜ
ಚರಣಾನುಜ ಮೂಲದಾಸಃ ಶ್ರೀ ವಿಷ್ಣುಲೋಕ ಮುನಿಮಂಟಪ ಮಾರ್ಗದಾಯಿ ರಾಮಾನುಜೋ ವಿಜಯತೆ ಯತಿರಾಜ ರಾಜಃ ಶಕವರ್ಷ 1290 ಕಿಲಕ ಸಂವತ್ಸರದ ಭಾದ್ರಪದ ಶು 10 ಋ ಸ್ವಸ್ತಿ ಶ್ರೀಮನ್ ಮಹಾಮಂಡಳೇಶ್ವರಂ ಹರಿರಾಯ ವಿಭಾಡ ಭಾಷೆಗೆ ತಪ್ಪುವ ರಾಯರ ಗಡ್ಡ ಶ್ರೀ ವೀರಭುಕ್ಕರಾಯನು ಪೃಥ್ವಿರಾಜ್ಯವ ಮಾಡುವ ಕಾಲದಲ್ಲಿ ಜೈನರಿಗೂ ಭಕ್ತರಿಗೂ ಸಂವಾದದಲ್ಲಿ ಆನೆಯ ಬಲಿ, ಹೊಸಪಟ್ಟಣ, ತಿನುಗೊಂಡೆ, ಕಲ್ಲೇಹದ ಪಟ್ಟಣಗೊಳಗಾದ ಸಮಸ್ತ ನಾಡ ಬಹುಜನಗಳು ಆ ಬುಕ್ಕರಾಯನಿಗೆ ಭಕ್ತರು ಮಾಡುವ ಅನ್ಯಾಯಗಳನ್ನು ಭಿನ್ನಹ ಮಾಡಲಾಗಿ ಕೋವಿಲ್ ತಿರುಮಲೆ ಪೆರುಮಾಳ್, ಕೋವಿಲ್ ತಿರುನಾರಾಯಣಪುರ ಮುಖ್ಯವಾದ ಸಕಲಾಚಾರ್ಯರು, ಸಕಲ ಸಮಯಿಗಳು, ಸಕಲ ಸಾತ್ವಿಕರು, ಮೋಷ್ಟಿಕರು, ತಿರುಪಡಿ ತಿರುಬಿಡಿ ತಣ್ಣೀರವರು, 48 ಜನಗಳು, ಸಾವಂತ ಭೂಮಕ್ಕಳು, ತಿರಿಕುಲ ಜಾಂಬವಕುಲಗೊಳಗಾದ 18 ನಾಡ ಶ್ರೀ ವೈಷ್ಣವರ ಕೈಯಲು ಮಹಾರಾಯನು ವೈಷ್ಣವ ದರ್ಶನಕ್ಕೆಯೋ ಜೈನ ದರ್ಶನಕ್ಕೆಯೋ ಭೇದವಿಲ್ಲವೆಂದು ರಾಯನು ವೈಷ್ಣವರ ಕೈಯಲು ಜೈನರ ಕೈ ಹಿಡಿದುಕೊಟ್ಟು ಈ ಜೈನ ದರ್ಶನಕ್ಕೆ ಪೂರ್ವ ಮರ್ಯಾದೆಯರು ಪಂಚಮಹಾವಾದ್ಯಗಳು ಕಳಶವು ಸಲ್ಲುವುದು. ಜೈನ ದರ್ಶನಕ್ಕೆ ಭಕ್ತರ ದೆಸೆಯಿಂದ ಅನಿವೃತ್ತಿಯಾದರು, ವೈಷ್ಣವ ಅನಿವೃತ್ತಿಯಾಗಿ ಪಾಲಿಸುವರು. ಈ ಮರ್ಯಾದೆಯರು ಎಲ್ಲ ರಾಜ್ಯದೊಳಗುಳ್ಳಂತಹ ಬಸ್ತಿಗಳಿಗೆ ಶ್ರೀ ವೈಷ್ಣವರು ಶಾಸನ ನಟ್ಟು ಪಾಲಿಸುವರು. ಚಂದ್ರಾರ್ಥ ಸ್ಥಾಯಿಯಾಗಿ ವೈಷ್ಣವ ಸಮಯವು ಜೈನ ದರ್ಶನವನ್ನು ರಕ್ಷಿಸಿಕೊಂಡು ಬಗೆಯವು. ವೈಷ್ಣವರು ಜೈನರು ಒಂದು ಭೇದವಾಗಿ ಕಾಣಲಾಗದು. ಶ್ರೀ ತಿರುಮಲೆಯ ತಾತಯ್ಯಗಳು ಸಮಸ್ತ ರಾಜ್ಯದ ಭವ್ಯ ಜನಗಳ ಅನುಮತದಿಂದ ಬೆಳಗೊಳದ ತೀರ್ಥದಲ್ಲಿ ವೈಷ್ಣವ ಅಂಗರಕ್ಷೆಗೋಸ್ಕರ ಸಮಸ್ತ ರಾಜ್ಯದೊಳಗುಳ್ಳಂತಹ ಜೈನರ ಬಾಗಿಲುಗಟ್ಟಳೆಯಾಗಿ ಮನೆಗೆ ವರ್ಷಕ್ಕೆ 1 ಹಣ ಕೊಟ್ಟು ಆ ಎತ್ತಿನ ಹೊನ್ನಿಗೆ ದೇವರ ಅಂಗರಕ್ಷೆಗೆ 26 ಸಂತವಿಟ್ಟು ಮಿಕ್ಕ ಹೊನ್ನಿಗೆ ಜೀರ್ಣ ಜಲಾನಯಗಳಿಗೆ ಸುದೆಯನ್ನಿಗೂ. ಈ ಮರ್ಯಾದೆಯು ಚಂದ್ರಾರ್ಕನಂ ತಪ್ಪಲಿಯದೆ ವರ್ಷಕ್ಕೆ ಕೊಟ್ಟು ಕೀರ್ತಿಯನ್ನು ಪುಣ್ಯವನ್ನು ಉಪಾರ್ಜಿಸಿಕೊಳ್ಳುವುದು. ಈ ಮಾಡಿದ ಕಟ್ಟಳೆಯನ್ನು ಆವನೊಬ್ಬನು ಮೀರಿದವನು ರಾಜದ್ರೋಹಿಪನು. ನೋಡಿ, ತುಂಬ ಅದ್ಭುತವಾಗಿರ್ತಕ್ಕಂತಹ ಆ ಒಂದು ಶಾಸನ ಸಾಹಿತ್ಯವನ್ನು ಪ್ರಕಟಗೊಳಿರತಕ್ಕಂತಹ ಒಂದು ಗದ್ಯ ಭಾಗ ಮಕ್ಕಳೇ. ನೋಡಿ, ಧರ್ಮ ಅಂತಕ್ಕಂಥ ಧಾರಣಾತಿ ಇತಿ ಧರ್ಮ, ಸಂಸ್ಕೃತದ ಧ್ರುವ ಎಂಬ ಧಾತುವಿನಿಂದ ಬಂದಿರತಕ್ಕಂತಹ ಒಂದು ಪದ ಧರ್ಮ. ಧರ್ಮ ಸಮದೃಷ್ಟಿ, ದೃಷ್ಟಿಯಲ್ಲಿ ನೋಡುವ ದೃಷ್ಟಿ ದಿಟ್ಟಿ ತದ್ವರೂಪ ನೋಡುವಂತಹ ಬಗೆಯಿದೆ. ಇದು ಎಲ್ಲ ಧರ್ಮಗಳನ್ನು ನಾವು ಸಮನಾಗಿ ನೋಡಬೇಕು. ಯಾವುದೇ ಧರ್ಮ ಶ್ರೇಷ್ಠ ಅಲ್ಲ, ಯಾವುದೇ ಧರ್ಮ ಕನಿಷ್ಠ ಅಲ್ಲ ಅಂತಕ್ಕಂಥದ್ದು ಎಲ್ಲ ಧರ್ಮಗಳ ಸಮನ್ವಯ ರೂಪವಾಗಿ ನೋಡುವ ದೃಷ್ಟಿಯಿಂದ ಈ ಶಾಸನ ನಾವು ಮುಖ್ಯ ನೋಡುವ ಮಕ್ಕಳೇ. ನೋಡಿ, ಇಲ್ಲಿ ಮುಖ್ಯವಾಗಿ ವೀರ ಬುಕ್ಕರಾಯ, ವಿಜಯನಗರ ಸಾಮ್ರಾಜ್ಯದ ಅರಸ ವೀರ ಬುಕ್ಕರಾಯನ ಕಾಲದಲ್ಲಿ ಮುಖ್ಯವಾಗಿ ಇಲ್ಲಿ ಜೈನರಿಗೂ ಮತ್ತು ವೈಷ್ಣವರಿಗೂ ಒಂದು ಚರ್ಚೆ ಆಗುತ್ತೆ, ಜಗಳ ಆಗುತ್ತೆ, ಸಮಸ್ಯೆ ಆಗುತ್ತೆ. ಆ ಸಮಸ್ಯೆಯನ್ನು ಪರಿಹರಿಸುವ ಸಲುವಾಗಿಯೇ ಈ ಒಂದು ಶಾಸನವನ್ನು ಜಾರಿಗೆ ತಂದಿದ್ದು ನಮಗೆ ಗಮನಾರ್ಹವಾಗಿರುತ್ತೆ ಮಕ್ಕಳೇ. ಈ ಒಂದು ಗದ್ಯ ಭಾಗದ ಆರಂಭದಲ್ಲಿ ನೋಡಿ, ಪಾಷಾಂಡ ಸಾಗರ ಮಹಾ ಬಡವ ಮುಖಾಗ್ನಿ ಶ್ರೀರಂಗರಾಜ ಚರಣಾಂಬುಜ ಮೂಲದಾಸಃ ಶ್ರೀ ವಿಷ್ಣುಲೋಕ ಮುನಿಮಂಟಪ ಮಾರ್ಗದಾಯೀಂ ರಾಮಾನುಜೋ ವಿಜಯತೆ ಯತಿರಾಜ ರಾಜಃ. ಈ ಶಾಸನ ಈ ರೀತಿಯಾಗಿ ಆರಂಭ ಆಗ್ತದೆ. ಇಲ್ಲಿ ಪಾಷಾಂಡ ನಾಸ್ತಿಕರು ದೇವರಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥವ್ರು.
ನಾಸ್ತಿಕರು ಆಸ್ತಿಕರು ದೇವರಲ್ಲಿ ನಂಬಿಕೆ ಇರುವವರು. ಇಲ್ಲಿ ಪಾಷಾಂಡ ಸಾಗರ, ಇಲ್ಲಿ ಮುಖ್ಯವಾಗಿ ಪಾಷಾಂಡ ಸಾಗರ ಮಹಾ ಬಡವ ಮುಖಾಗ್ನಿ. ಇಲ್ಲಿ ನಾಸ್ತಿಕರಂತಕ್ಕಂಥದ್ದು ಸಾಗರೋಪಾದಿಯಲ್ಲಿ ಯಥೇಚ್ಛವಾಗಿ ದೇವರಲ್ಲಿ ನಂಬಿಕೆನೇ ಇರಲಿಲ್ಲ ಅಂತವರಿಗೆ ಮಹಾ ದೊಡ್ಡದಾಗಿರ್ತಕ್ಕಂತಹ ಬಡವ ಮುಖಾಗ್ನಿ. ಬಡವ ಅಂತಂದ್ರೆ ಸಾಮಾನ್ಯವಾಗಿ ಒಂದು ಕುದುರೆ ಅಂತಕ್ಕಂಥ ಅರ್ಥ ಬರ್ತದೆ. ಕುದುರೆಯ ಮುಖವಾಗಿ ಉಳ್ಳ ಅಗ್ನಿಯೋಪಾದಿಯಲ್ಲಿ ಅಂತೇಳಿ ಬರ್ತದೆ. ಇಲ್ಲಿ ಮುಖ್ಯವಾಗಿ ಮಹಾ ಬಡವ ಮುಖಾಗ್ನಿ, ಕುದುರೆಯ ಮುಖದ ಉಪಾದಿಯಲ್ಲಿ ಇರ್ತಕ್ಕಂಥ ಅಗ್ನಿ ಅಂತೇಳಿ. ಈ ಒಂದು ಸಣ್ಣ ಒಂದು ಕಥೆ ಬರ್ತದೆ ಮಕ್ಕಳೇ. ಈ ಕಥೆಯನ್ನು ನೀವು ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅಲ್ಲಿ ಪೂರ್ವ ಅಂತಕ್ಕಂತಹ ಒಬ್ಬ ಋಷಿ ಬಳಿಯಿಂದ ಇವರಿಗೆ ಸಂತಾನವಾಗಿರಲಿಲ್ಲ. ಸಂತಾನವನ್ನು ಪಡೆಯುವ ಸಲುವಾಗಿ ಒಂದು ಯಾಗವನ್ನು ಮಾಡ್ತಾ ಇದ್ದಾರೆ. ಆ ಯಾಗವನ್ನು ಮಾಡುವಾಗ ತನ್ನ ದರ್ಬೆಯಿಂದ ತನ್ನ ತೊಡೆಯನ್ನ ಒಂದು ಏನು ತಿಕ್ಕಿದ ಒಂದು ಅವಧಿಯಲ್ಲಿ ಮುಖ್ಯವಾಗಿ ಒಬ್ಬ ಕಂಠದಲ್ಲಿರ್ತಕ್ಕಂತಹ ಅಗ್ನಿಯನ್ನು ಧರಿಸಿರ್ತಕ್ಕಂಥ ಒಬ್ಬ ಪುತ್ರ ಜನಿಸ್ತಾನೆ. ಆ ಪುತ್ರ ಜನನದಿಂದ ಏನಾಗ್ತದೆ, ಇಡೀ ಜಗತ್ತು ಬೆಂಕಿಯಲ್ಲಿ ಬೇಯುವಂತಹ ಒಂದು ಪರಿಸ್ಥಿತಿ ಉಂಟಾಗ್ತದೆ. ಅದನ್ನ ಒಂದು ತಡೆಗಟ್ಟುವ ಸಲುವಾಗಿ, ಜಗತ್ತನ್ನ ರಕ್ಷಿಸುವ ಸಲುವಾಗಿಯೇ ಬ್ರಹ್ಮ ಸಮುದ್ರದ ತಳವಾಗಿರತಕ್ಕಂಥ ಒಂದು ಜಾಗವನ್ನ ಗೊತ್ತು ಮಾಡ್ದ. ಅದರಿಂದ ಈ ಜಗತ್ತನ್ನ ರಕ್ಷಿಸಿದ ಅಂತ ಒಂದು ಚಿಕ್ಕ ಕತೆ ನಮಗೆ ಗೊತ್ತದೆ. ಅಂದ್ರೆ ಈ ಒಂದು ನಾಸ್ತಿಕರ ಒಂದು ದೊಡ್ಡ ಗುಂಪು ಏನಿದೆ, ಈ ದೊಡ್ಡ ಗುಂಪನ್ನ ಮಹಾಬಡವ ಅಗ್ನಿಯ ಒಂದು ಈ ಉಪಾದಿಯಲ್ಲಿ ಇಡೀ ಜಗತ್ತಲ್ಲಿ ವ್ಯಾಪಿಸಿತ್ತು. ಅಂಥವರಿಗೆ ರಾಮಾನುಜಾಚಾರ್ಯ ತತ್ವಗಳು ಅವರಿಗೆ ತಲುಪುವಂತೆ ಮಾಡಿದ್ರು ಅನ್ನತಕ್ಕಂಥ ಅರ್ಥ ಈ ಒಂದು ವಾಕ್ಯದಲ್ಲಿ ಬರ್ತದೆ ಮಕ್ಕಳೇ. ಶ್ರೀರಂಗ ವೈಷ್ಣವರ ಚರಣಾಂಬುಜ, ಚರಣ ಅಂಬುಜ ಕೆಸರಿನಲ್ಲಿರ್ತಕ್ಕಂತಹ ಕಮಲಗಳು, ಚರಣ ಅಂದ್ರೆ ಪಾದಗಳು, ಪಾದ ಕಮಲಗಳಿಗೆ ಮೂಲದಾಸನಾಗಿ ಶ್ರೀ ವಿಷ್ಣುಲೋಕ ಮುನಿಮಂಟಪ ಮಾರ್ಗದಾಯಿ. ಶ್ರೀ ವಿಷ್ಣುಲೋಕ ವೈಕುಂಠ ಮುನಿಮಂಟಪ ಮಾರ್ಗದಾಯಿ, ವೈಕುಂಠಕ್ಕೆ ದಾರಿಯನ್ನು ತೋರಿಸುವುದು. ನೋಡಿ, ವೈಕುಂಠ ಪ್ರಾಪ್ತಿಯಾಗುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಯಾವ ಧರ್ಮನಿಷ್ಠರಾಗಿರ್ತಾರೆ, ನ್ಯಾಯನಿಷ್ಠರಾಗಿರ್ತಾರೆ ಅಂಥವ್ರಿಗೆ ಮಾತ್ರ ವೈಕುಂಠ ಒಂದು ಮಾರ್ಗ ಸಿಗ್ತಕ್ಕಂಥದ್ದು, ಮುಕ್ತಿಯನ್ನು ಸಿಗ್ತಕ್ಕಂಥದ್ದು, ಮುಕ್ತಿಯನ್ನು ತೋರಿಸುವಂತಹದ್ದು. ಯಾರು? ರಾಮಾನುಜ ವಿಜಯತೆ ಇತಿ ರಾಮಾನುಜಾಚಾರ್ಯರಿಗೆ ಜಯವಾಗಲಿ. ಯತಿ ಮುನಿ ಅಂತೇಳಿ ಒಂದು ಎಲ್ಲವನ್ನ ತೊರೆದವನು ಯತಿ ಅಂತಕ್ಕಂಥ ರಾಜ ಅಂತಕ್ಕಂಥ ಅರ್ಥ ಈ ಒಂದು ವಾಕ್ಯಕ್ಕೆ ಬರ್ತದೆ. ನೋಡಿ ಮುಂದೆ ಏನಾಗ್ತದೆ, ಶಕವರ್ಷ 1290ನೇ ಕಿಲಕ ಸಂವತ್ಸರದ, ನೋಡಿ 1290ನೇ ಕಿಲಕ ಸಂವತ್ಸರದ ಭಾದ್ರಪದ ಶು 10 ಸ್ವಸ್ತಿ ಶ್ರೀಮನ್ ಮಹಾಮಂಡಳೇಶ್ವರಂ. ಶಕವರ್ಷ 1290ರಲ್ಲಿ ಕಿಲಕ ಸಂವತ್ಸರ, ನಮ್ಮ ಸಂವತ್ಸರ 60 ಸಂವತ್ಸರಗಳಿವೆ. ಆ 60 ಸಂವತ್ಸರದಲ್ಲಿ ಕಿಲಕ ಸಂವತ್ಸರ ಕೂಡ ಒಂದು. ಭಾದ್ರಪದ ತಿಂಗಳು, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಈ ರೀತಿಯಾಗಿರ್ತಕ್ಕಂತಹ ತಿಂಗಳಲ್ಲಿ ಭಾದ್ರಪದ ತಿಂಗಳು ಕೂಡ ಒಂದು. ಅದರಲ್ಲಿ ಶು ಅಂದ್ರೆ ಶುಕ್ಲ ಪಕ್ಷಗಳು ಎರಡು, ಕೃಷ್ಣ ಪಕ್ಷ ಮತ್ತೆ ಶುಕ್ಲ ಪಕ್ಷ ಅಂತ ಹೇಳಿ ಬರ್ತದೆ. ಶುಕ್ಲ ಪಕ್ಷದಲ್ಲಿ 10 ಗುರು ಅಂದ್ರೆ ಬೃಹಸ್ಪತಿವಾರ ಅಂದ್ರೆ ಗುರುವಾರ. ಸ್ವಸ್ತಿ ಶ್ರೀಮನ್ ಮಹಾಮಂಡಳೇಶ್ವರಂ, ಮಂಡಳೇಶ್ವರ ಮಂಡಲಗಳಿಗೆ ಅಧಿಪತಿ, ಚಕ್ರಾಧಿಪತಿ ಶ್ರೀಮನ್ ಮಹಾಮಂಡಳೇಶ್ವರಂ. ಹರಿರಾಯ ವಿಭಾಡ ಭಾಷೆಗೆ ತಪ್ಪುವ ರಾಯರ ಗಂಡ. ನೋಡಿ, ಇಡೀ ಜಗತ್ತಿನಲ್ಲಿ ವೀರಬುಕ್ಕರಾಯನಿಗೆ ಶ್ರೀ ವೀರಬುಕ್ಕರಾಯನು ಯಾವ ರೀತಿಯಾಗಿ ಸಿಂಹಸುಖವಾಗಿದ್ದ ಅಂತಂದ್ರೆ, ಯಾವ ದೊರೆಗಳು ಮಾತಿಗೆ ತಪ್ಪುತ್ತರೋ, ಇಲ್ಲಿ ಹರಿರಾಯ ವಿಭಾಡ ತಪ್ಪಿದರೆ,
ಯಾರು ಕೊಟ್ಟ ಮಾತನ್ನ ತಪ್ಪಿದರೆ ಅಂಥವರಿಗೆ ತಪ್ಪುವ ರಾಯರ ಗಂಡ, ಅವರೆಲ್ಲರಿಗೂ ಕೂಡ ಯಜಮಾನ, ಗಂಡ ಅಂದ್ರೆ ಯಜಮಾನ, ದೊರೆ, ಅವರಿಗೆ ಎಲ್ಲರಿಗಿಂತ ದೊಡ್ಡವನು ಅಂತಕ್ಕಂಥ ಅರ್ಥ ಬರ್ತಾರೆ. ಶ್ರೀ ವೀರಬುಕ್ಕರಾಯ, ಅಂತಹ ಸಮಯದಲ್ಲಿ ವೀರಬುಕ್ಕರಾಯನು ಪೃಥ್ವಿರಾಜ್ಯವ ಮಾಡುವ ಕಾಲದಲ್ಲಿ, ಪೃಥ್ವಿರಾಜ್ಯವನ್ನು ಈ ಭೂಮಿಯನ್ನ ಆಳ್ವಿಕೆಯನ್ನ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಅವನಾಗಿತ್ತು. ಅಂತಹ ಸಂದರ್ಭದಲ್ಲಿ ವೀರಬುಕ್ಕರಾಯನ ಒಂದು ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ಏನಾಯಿತು? ಸಮಸ್ಯೆ ಆಯಿತು. ಜೈನರಿಗೂ ಭಕ್ತರಿಗೂ ಸಂವಾದದಲ್ಲಿ, ಜೈನರು ಮತ್ತೆ ಭಕ್ತರು ಅಂತಂದ್ರೆ ವೈಷ್ಣವರು ಅಂತಕ್ಕಂಥ ಅರ್ಥ ಬರ್ತದೆ. ಜೈನರಿಗೂ ಭಕ್ತರಿಗೂ ಸಂವಾದದಲ್ಲಿ ಜಗಳ ಆಗ್ತದೆ, ಸಮಸ್ಯೆ ಆಗ್ತದೆ. ಏನು? ಅಂತಹ ಸಂದರ್ಭದಲ್ಲಿ ಅಲ್ಲಿ ಯಾರೆಲ್ಲ ಸೇರಿದ್ರು, ಯಾರೆಲ್ಲ ಆ ವೀರಬುಕ್ಕರಾಯನ ಆಸ್ಥಾನಕ್ಕೆ ಹೋಗಿದ್ರು ಅಂತಂದ್ರೆ ಆನೆಗೊಂದಿ, ಹೊಸಪಟ್ಟಣ, ಬೆನುಗೊಂಡೆ, ಕಲ್ಲೇಹದ, ಪಟ್ಟಣ ಒಳಗಾದ ಎಲ್ಲ ಒಂದು ಏನಿದೆ ಹೊಸಪಟ್ಟಣ, ಆನೆಗೊಂದಿ, ಬೆನುಗೊಂಡೆ, ಕಲ್ಲೇಹ, ಇದರ ಅನೇಕ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ನಾಡಭವ್ಯ ಜನಗಳು, ಭವ್ಯ ಜನಗಳು ಅಂತಂದ್ರೆ ಜೈನರು ಅಂತಕ್ಕಂಥದ್ದು. ಎಲ್ಲ ನಾಡಿನ ಜೈನರು ಆ ಬುಕ್ಕರಾಯನಿಗೆ ಭಕ್ತರು ಮಾಡುವ ಅನ್ಯಾಯಗಳನ್ನು ಭಿನ್ನಹಂ ಮಾಡಲಾಗಿ, ಭಕ್ತರು ಯಾರು ಈ ವೈಷ್ಣವರು ಜೈನರ ಮೇಲೆ ಏನೋ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ರು ಅಥವಾ ಅವರ ಮೇಲೆ ಏನು ಅನ್ಯಾಯಗಳನ್ನ ಮಾಡ್ತಾ ಇದ್ರು, ಅಂತಹ ಅನ್ಯಾಯಗಳನ್ನ ಪ್ರಾರ್ಥನೆ ಮಾಡುವ ಸಲುವಾಗಿ ಭಿನ್ನಹಂ ಮಾಡಲಾಗಿ ಪ್ರಾರ್ಥನೆಯನ್ನ ವಿನಯಪೂರ್ವಕವಾಗಿ ರಾಜನಲ್ಲಿ ಅರಿಕೆಯನ್ನು ಮಾಡಿಕೊಳ್ಳಲಿಕ್ಕೆ ಹೋಗಿದ್ರು, ಮಾಡಲಾಗಿ ಅಲ್ಲಿ ಯಾರು ಹೋಗಿದ್ರು? ಕೋವಿಲ್ ತಿರುಮಲೆ ಪೆರುಮಾಳ್, ಕೋವಿಲ್ ತಿರುನಾರಾಯಣಪುರ ಮುಖ್ಯವಾದ ಸಕಲಾಚಾರ್ಯರು, ಸಕಲ ಸಮಾಯಿಗಳು, ಸಕಲ ಸಾತ್ವಿಕರು, ಮೋಷ್ಟಿಕರು, ತಿರುವಿಡಿ ತಣ್ಣೀರವರು, 48 ಜನಗಳು, ಸಾವಂತ ಭೂಮಕ್ಕಳು, ತಿರುಕುಲ ಜಾಂಬವ ಕುಲಗೊಳಗಾದ 18 ನಾಡ. ಅದೇ ಮಕ್ಕಳೇ, ಇಲ್ಲಿ ಇಡೀ ಜೈನರ ಒಂದು ಸಮೂಹದ ಜೊತೆಗೇನೆ ಆ ಜೈನರ ಒಂದು ಏನು ಮುನಿಗಳಿದ್ರು, ತಿರುಮಲೆ ಪೆರುಮಾಳ್ ಅಂತಕ್ಕಂತಹ ಅವರು, ಕೋವಿಲ್ ತಿರುನಾರಾಯಣಪುರದ ಮುಖ್ಯದ ಸಕಲಾಚಾರ್ಯರು, ಅಂದ್ರೆ ಆ ಒಂದೊಂದು ಊರಲ್ಲಿರ್ತಕ್ಕಂತಹ ಜೈನರ ಮುಖಂಡರುಗಳು ಅಲ್ಲಿದ್ರು. ತಿರುಮಲೆ ಪೆರುಮಾಳ್ ಅಂತಕ್ಕಂಥವರು, ತಿರುನಾರಾಯಣಪುರದ ಮುಖ್ಯರು ಸಕಲಾಚಾರ್ಯರು, ಮತ್ತೆ ಸಕಲ ಸಮಯಿಗಳು ಅಲ್ಲಿ ಯಾರು? ಸಕಲ ಸಮಯಿಗಳು ಅಂತಂದ್ರೆ ಇಲ್ಲಿ ಹಿಂದೆ ಏನ್ ಮಾಡ್ತಿದ್ರು? ರಾಟಿ ತಿರುಗಿಸಿ ನೀರನ್ನ ಸೇರ್ತಾ ಇದ್ರು. ಅಂತಹ ಜನಗಳು ಕೂಡ ಅಲ್ಲಿ ಹೋಗಿದ್ರು. ಸಕಲ ಸಾತ್ವಿಕರು ಅಂದ್ರೆ ಈ ಸಾತ್ವಿಕ ಅಂದ್ರೆ ಸಜ್ಜನರು, ಒಳ್ಳೆಯ ಜನರು ಕೂಡ ಅಲ್ಲಿದ್ರು ಅಂತಕ್ಕಂಥದ್ದು. ಮತ್ತೆ ಮೋಷ್ಟಿಕರು ಅಕ್ಕ ಸಾಲಿಗಳು ಕೂಡ ಅಲ್ಲಿದ್ರು. ಮತ್ತೆ ತಿರುಪಣಿ ಅಂತಂದ್ರೆ ಸಾಮಾನ್ಯವಾಗಿ ಅಲ್ಲಿ ಅಲೆಮಾರಿ ಜನಾಂಗಗಳು ಇರ್ತಾವೆ, ಆ ಅಲೆಮಾರಿ ಜನಾಂಗಗಳವರು ಅಲ್ಲಿದ್ರು. ಮತ್ತೆ 48 ಜನಾಂಗಗಳು ಅಲ್ಲಿ ಇರ್ತಕ್ಕಂತಹ ಜೈನ ಅಲ್ಲಿ ಧರ್ಮದಲ್ಲಿರ್ತಕ್ಕಂತಹ ಒಳಪಂಗಡಗಳು ಅವರನ್ನ 48 ಜನಾಂಗಗಳು ಅಂತ ಹೇಳಿ ನಾವು ಕರೀಬಹುದು. ಸಾಮಂತ ಭೂಮಕ್ಕಳು, ಸಾಮಂತರು, ರಾಜರ ಸಾಮಂತರುಗಳು ಕೂಡ, ಸಾಮಂತ ದೊರೆಗಳು, ರಾಜರುಗಳು ಕೂಡ ಇದ್ರು. ತಿರುಕುಲ ಅಂತಂದ್ರೆ ಸಾಮಾನ್ಯವಾಗಿ ಒಂದು ಮಲೆನಾಡಿಗಿರ್ತಕ್ಕಂತಹ ಅಲೆಮಾರಿ ಜನಾಂಗದವರು ಕೂಡ ಅಲ್ಲಿದ್ರು. ಜಾಂಬವ ಕುಲಗೊಳಗಾದ, ಜಾಂಬವ ಕುಲ ಅಂತಂದ್ರೆ ಸಾಮಾನ್ಯವಾಗಿ ಅಲ್ಲಿ 2 ಅರ್ಥ ಬರ್ತದೆ. ಜಾಂಬವ ಅಂತಂದ್ರೆ ಕರಡಿಯ ಧ್ವಜವನ್ನ ಉಳ್ಳವರು ಕೂಡ ಅರ್ಥ ಬರ್ತದೆ. ಮತ್ತೆ ಅಜಾನಬಾಹುಗಳು ವ್ಯಕ್ತಿಗಳು ಅಂತ ಕೂಡ ಅರ್ಥ ಬರ್ಬೋದು ಮಕ್ಕಳಿಗೆ. ಜಾಂಬವ ಕುಲ ಒಳಗಾದ 18 ನಾಡ ಶ್ರೀ ವೈಷ್ಣವರ ಕೈಯಲು ಮಹಾರಾಯನು ವೈಷ್ಣವ ದರ್ಶನಕ್ಕೆಯೂ ಜೈನ ದರ್ಶನಕ್ಕೆಯೂ ಭೇದವಿಲ್ಲವೆಂದು ರಾಯನು ವೈಷ್ಣವರ ಕೈಯಲು ಜೈನರ ಕೈ ಹಿಡಿದುಕೊಟ್ಟು ಅಲ್ಲಿ ಏನ್ ಮಾಡ್ದ ಅಂತಂದ್ರೆ ಆ ಸಭೆಯಲ್ಲಿ ಆ ಜೈನ ಧರ್ಮದ ಜನರನ್ನು ಮತ್ತೆ ವೈಷ್ಣವ ಧರ್ಮಕ್ಕೆ ಸೇರ್ತಕ್ಕಂಥ ಜನರನ್ನ ಆ ಕೈಯನ್ನ ಅವರಿಗೆ ಹಸ್ತಾಂತರವನ್ನ ಮಾಡಿ ಕೈಯನ್ನ ಕೊಟ್ಟು ಅವನು ಈ ಶಾಸನವನ್ನ ಪಾಲಿಸುವಂತೆ ಮಾಡ್ತಾನೆ. ಏನಿದು ಶಾಸನ ಅಂತಂದ್ರೆ ಸಾಮಾನ್ಯವಾಗಿ ಈ ಜೈನ ದರ್ಶನಕ್ಕೆ ಪೂರ್ವ ಮರ್ಯಾದೆಯರು, ಜೈನ ಧರ್ಮಕ್ಕೆ ಪೂರ್ವಜರ ಕಾಲದಲ್ಲಿ ಏನು ಒಳ್ಳೆಯ ಒಂದು ಸ್ಥಾನಮಾನಗಳು ಇತ್ತು, ಗೌರವಗಳು ಇತ್ತು. ಆ ಹಿಂದಿನ ಗೌರವದಂತೆಯೇ
ವೈಷ್ಣವರ ಒಂದು ಕಾಲಮಾನ ಏನಾಯಿತು, ಅವಾಗ ಕಾಲಾನಂತರ ಜೈನ ಧರ್ಮದ ಒಂದು ಏನು ನಡ್ಕೊಳ್ಳುವಂಥವರು ಅಥವಾ ಜೈನ ಧರ್ಮೀಯರು ಕಡಿಮೆ 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 ಆಗ್ತಾ ಆಗ್ತಾ ಬಂತು. ವೈಷ್ಣವರ ಒಂದು ಅಂಶಗಳು ಕಾಲಾನಂತರ ಮೇಲ್ಸ್ತರ ಆಯಿತು ಅಂತಕ್ಕಂಥದ್ದು. ಅಲ್ಲಿ ಏನು ಜೈನ ಧರ್ಮದ ಒಂದು ಆಶಯಗಳು, ನಿಯಮಗಳು, ಕಟ್ಟಳೆಗಳಿಗೆ ಏನು ಜನರು ಆ ಬದ್ಧತೆಗಳು ಅಂತಕ್ಕಂಥದ್ದು ಕಡಿಮೆ ಆಯಿತು. ವೈಷ್ಣವರ ಒಂದು ಆಶಯಗಳು, ನಂಬಿಕೆಗಳು ಹೆಚ್ಚಿಗೆ ಆಗ್ತಾ 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 ಬಂತು. ಇಂತಹ ಸಂದರ್ಭದಲ್ಲಿ ಏನಾಯಿತು, ವೈಷ್ಣವರು ಜೈನ ಧರ್ಮದ ಮೇಲೆ ಒಂದು ದಬ್ಬಾಳಿಕೆಯನ್ನು ನಡೆಯೋದ್ರ ಮೂಲಕ ಈ ಒಂದು ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡು ಅಂತಕ್ಕಂತಹ ಏನು ಆ ಸಮಸ್ಯೆ ಇತ್ತು, ಆ ಸಮಸ್ಯೆಯನ್ನು ಬಗೆಹರಿಸುವ ಸಲುವಾಗಿಯೇ ಒಂದು ವೀರ ಉತ್ತರಾಯಣ ಕಾಲದಲ್ಲಿ ಇಂತಹ ಒಂದು ಶಾಸನ ಅಂತಕ್ಕಂಥದ್ದು ಬಂತು ಅಂತಕ್ಕಂಥ ಅರ್ಥ ಬರ್ತದೆ ಮಕ್ಕಳೇ. ಇಂತಹ ಸಂದರ್ಭದಲ್ಲಿ ಜೈನ ದರ್ಶನಕ್ಕೆ ಪೂರ್ವ ಮರ್ಯಾದೆಗಳು, ಹಿಂದೆ ಜೈನ ಧರ್ಮಕ್ಕೆ ಯಾವ ರೀತಿ ಮರ್ಯಾದೆಯನ್ನು ಗೌರವ ಇತ್ತೋ ಅಂತಹ ಒಂದು ಗೌರವವನ್ನು ಪಂಚಮಹಾವಾದ್ಯಗಳು ಕಳಚಿಸುವುದು. ಪಂಚಮಹಾವಾದ್ಯಗಳು ಯಾವ್ಯಾವಪ್ಪ ಅಂತಂದರೆ ಇಲ್ಲಿ ನೋಡಿ, ಪಂಚಮಹಾವಾದ್ಯಗಳು ಮುಖ್ಯವಾಗಿ ಶಂಖವಾದ್ಯ, ತಮಟೆ, ದವಳ, ಭೇರಿ, ಜಾಗಟೆ, ಇಂತಹ ಏನು ತಾಳ, ಬಳಗ, ಗಂಟೆ, ಮೋರಿ, ಸನಾದಿ ಇವೆಲ್ಲವೂ ಕೂಡ ಜೈನ ಧರ್ಮದಲ್ಲಿರ್ತಕ್ಕಂಥ ಪಂಚಮಹಾವಾದ್ಯಗಳು. ಈ ಪಂಚಮಹಾವಾದ್ಯಗಳು ಈ ವೈಷ್ಣವರ ಕಾಲದಲ್ಲಿ ಏನಾಯಿತು, ಇದನ್ನು ನಿಷೇಧ ಮಾಡಿದರು. ಆ ಒಂದು ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಪುನಃ ಜೈನ ಧರ್ಮೀಯರು ಈ ಪಂಚಮಹಾವಾದ್ಯಗಳನ್ನು ಬಳಸಬಹುದು ಅಂತಕ್ಕಂತಹ ಒಂದು ಅಂಶವನ್ನು ಈ ವೀರಭದ್ರಾಯ ಜೊತೆಗೆ ಕಳಶವೂ ಸಲ್ಲುವುದು. ಜೈನ ದರ್ಶನಕ್ಕೆ ಭಕ್ತರ ದೆಸೆಯಿಂದ ಹಾನಿವೃದ್ಧಿಯಾದರೂ ವೈಷ್ಣವ ಹಾನಿವೃದ್ಧಿಯಾಗಿ ಪಾಲಿಸುವುದು. ನೋಡಿ, ಜೈನ ಧರ್ಮೀಯರಿಗೆ ಏನಾದರೂ ಕೂಡ ಹಾನಿ ಆದರೆ ವೈಷ್ಣವರಿಗೂ ಕೂಡ ಹಾನಿ ಆದಂತೆಯೇ ನೀವು ಅಂದ್ಕೊಂಡು ಅವರ ರಕ್ಷಣೆಯನ್ನು ನೀವು ಮಾಡಬೇಕು. ಈ ಒಂದು ಪಾಲಿಸುವುದು, ಹಾನಿವೃದ್ಧಿಯಾಗಿ ಪಾಲಿಸುವರು. ಈ ಮರ್ಯಾದೆಯು ಎಲ್ಲ ರಾಜ್ಯಗಳ ಉಳ್ಳಂತಹ ಬಸದಿಗಳಿಗೆ, ಇಡೀ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಸದಿಗಳಿಗೂ ಕೂಡ, ರಾಜ್ಯದ ಬಸದಿಗಳು ಎಲ್ಲರಿಗೂ ಕೂಡ ಇದು ಅನ್ವಯ ಆಗ್ತದೆ. ಶ್ರೀ ವೈಷ್ಣವರು ಶಾಸನವನ್ನು ಪಾಲಿಸುವರು. ವೈಷ್ಣವರು ನೀವೇನು ಮಾಡಬೇಕು, ಈ ಶಾಸನವನ್ನು ನೆಟ್ಟು ಈ ಒಂದು ಶಾಸನದಲ್ಲಿ ಏನು ತೀರ್ಮಾನ ಆಗ್ತದೋ ಈ ನಿಯಮದಂತೆ ನೀವೆಲ್ಲರೂ ಕೂಡ ನಡ್ಕೊಳ್ಬೇಕು ಅಂತಕ್ಕಂಥದ್ದು. ಮತ್ತೆ ಈ ಶಾಸನ ನೆಟ್ಟು ಎಲ್ಲಿವರೆಗೆ, ಚಂದ್ರಾರ್ಕ ಸ್ಥಾಯಿಯಾಗಿ, ಚಂದ್ರ ಅರ್ಕ, ಸೂರ್ಯ ಚಂದ್ರರು ಇರುವವರೆಗೂ ಕೂಡ ಈ ಶಾಸನವನ್ನು ನೀವು ಪಾಲಿಸಬೇಕು. ವೈಷ್ಣವ ಸಮಯವು ಜೈನ ದರ್ಶನವು ರಕ್ಷಿಸಿಕೊಂಡು ಬಗೆಯವು. ವೈಷ್ಣವರು ಈ ಜೈನ ಧರ್ಮವನ್ನು ರಕ್ಷಿಸಿಕೊಂಡು ಬರಬೇಕು. ವೈಷ್ಣವರು ಜೈನರು ಒಂದು ಭೇದವಾಗಿ ಕಾಣಲಾಗದು. ಭೇದ ಭಾವ ಇಲ್ಲ. ವೈಷ್ಣವರು ಜೈನರು ಇಬ್ಬರು ಕೂಡ ಎಲ್ಲ ಧರ್ಮವೂ ಕೂಡ ಒಂದೊಂದು ರೀತಿಯಲ್ಲಿ ನಾವು ಭಾವಿಸ್ಕೋಬೇಕು. ಶ್ರೀ ತಿರುಮಲೆಯ ತಾತಯ್ಯಗಳು ಸಮಸ್ತ ರಾಜ್ಯದ ಭವ್ಯ ಜನಗಳ ಉನ್ಮತದಿಂದ ಬೆಳಗೊಳದ ತೀರ್ಥದಲ್ಲಿ ವೈಷ್ಣವ ಅಂಗರಕ್ಷೆಗೋಸ್ಕರ ಸಮಸ್ತ ರಾಜ್ಯಗಳ ಉಳ್ಳಂತಹ ಜೈನರ ಬಾಗಿಲಗಟ್ಟಳೆಯಾಗಿ ಮನೆ ಮನೆಗೆ ವರ್ಷಕ್ಕೆ ಒಂದು ಹಣ ಕೊಟ್ಟು. ನೋಡಿ, ಈ ವೈಷ್ಣವರ ಶ್ರೀ ತಿರುಮಲೆ ತಾತಯ್ಯಗಳು ಇವರು ವೈಷ್ಣವರ ಒಂದು ಧರ್ಮದಲ್ಲಿರ್ತಕ್ಕಂತಹ ಒಬ್ಬ ಅಗ್ರಗಣ್ಯರು. ಈ ತಿರುಮಲೆಯ ತಾತಯ್ಯಗಳು ಇವರೇನು ಮಾಡಬೇಕು, ಸಮಸ್ತ ರಾಜ್ಯದ ಭವ್ಯ ಜನಗಳ ಅನುಮತದಿಂದ, ಎಲ್ಲರೂ ಇರ್ತಕ್ಕಂಥ ಜನಗಳ ಒಂದು ಬಲದಿಂದ, ಶಕ್ತಿಯಿಂದ ಶ್ರವಣ ಬೆಳಗೊಳದಲ್ಲಿರ್ತಕ್ಕಂತಹ ತೀರ್ಥದಲ್ಲಿ ವೈಷ್ಣವರು ಅಂಗರಕ್ಷೆಗೋಸ್ಕರ, ವೈಷ್ಣವರು ಒಂದು ಅಂಗ ರಕ್ಷಣೆಯನ್ನು ರಕ್ಷಣೆ ಮಾಡ್ತಕ್ಕಂತಹ ಒಂದು ಏನು ಸಂಘಟನೆಯನ್ನು ಅಲ್ಲಿ ಕಟ್ಟಬೇಕು ಅಂತಕ್ಕಂಥದ್ದು. ಅಂಗರಕ್ಷೆಗೋಸ್ಕರ ಸಮಸ್ತ ರಾಜ್ಯದೊಳ ಉಳ್ಳಂತಹ ಜೈನರ ಬಾಗಿಲುಗಟ್ಟಳೆಯಾಗಿ, ಮೊದಲನೇದಾಗಿ ಏನು ಮಾಡಬೇಕು, ಜೈನ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕಾಗಿ ಬೆಳಗೊಳದಲ್ಲಿ ಒಂದು ವೈಷ್ಣವರ ಒಂದು ಸಂಘಟನೆಯನ್ನು ಅಲ್ಲಿ ಕಟ್ಟಬೇಕು. ಅಲ್ಲಿ ಮುಖ್ಯವಾಗಿ ಅಂಗರಕ್ಷಣೆ ಮಾಡ್ತಕ್ಕಂತಹ ಜನರನ್ನು ಗುಂಪನ್ನು ಸೇರಿಸಬೇಕು.
ಅದಕ್ಕಾಗಿ ಸಮಸ್ತ ರಾಜ್ಯಗಳ ಉಳ್ಳಂತಹ ಎಲ್ಲ ರಾಜ್ಯದಲ್ಲಿರ್ತಕ್ಕಂತಹ ಜೈನರ ಬಾಗಿಲುಗಟ್ಟಳೆಯಾಗಿ, ಜೈನರು ಬಾಗಿಲುಗಟ್ಟಳೆ ಅಂದರೆ ಬಾಗಿಲು ಮನೆ, ಒಂದೊಂದು ಮನೆಗೂ ಕೂಡ ಕಟ್ಟಳೆಯ ಕಡ್ಡಾಯವಾಗಿ ಮನೆಗೆ ವರ್ಷಕ್ಕೆ ಒಂದು ಹಣ ಕೊಟ್ಟು, ಒಂದು ಹಣವನ್ನು ಕೊಡಬೇಕು. ಆ ಎತ್ತಿದ ಹೊನ್ನಿಗೆ ದೇವರ ಅಂಗರಕ್ಷೆಗೆ 27 ಸಂತ ಬಿಟ್ಟು, ಕಡ್ಡಾಯವಾಗಿ ಆ ಎತ್ತಿದ ಹೊನ್ನಿನಲ್ಲಿ ದೇವರ ಅಂಗರಕ್ಷಕರಿಗೆ 27 ಸಂತ ಕಡ್ಡಾಯವಾಗಿ ಮೀಸಲಾಗಿರಬೇಕು ಹಣವನ್ನು. ಉಳಿದ ಮಿಕ್ಕ ಹೊನ್ನಿಗೆ, ಉಳಿದ ಹಣಕ್ಕೆ ಜಿನಾಲಯಗಳ ಜೀರ್ಣೋದ್ಧಾರಕ್ಕೆ ಅಂತ ಹೇಳಿ ಸೊದೆಯನ್ನಿಕ್ಕುವುದು. ಸೊದೆ ಅಂದರೆ ಬಿಳಿಯ ಬಣ್ಣದಲ್ಲಿರ್ತಕ್ಕಂತಹ ಹಾಲಾಗಿ ಅಮೃತ ಅಂತೇಳಿ, ಹಾಲಾಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ಈ ಥರದ್ದು ಜಿನಾಲಯದ ಜೀರ್ಣೋದ್ಧಾರಕ್ಕಾಗಿ ಸೊದೆಯನ್ನಿಕ್ಕುವುದು. ಈ ಮರ್ಯಾದೆಯಲ್ಲೋ ಚಂದಾರ್ಕರನ್ನುಳ್ಳ ಈ ಒಂದು ಸೂರ್ಯಚಂದ್ರವರೆಗೂ ಕೂಡ ಈ ಶಾಸನವನ್ನು ನೆಟ್ಟು ಪಾಲಿಸಬೇಕು. ತಪ್ಪಲಿಯದೆ ವರ್ಷಕ್ಕೆ ಕೊಟ್ಟು ಕೀರ್ತಿಯನ್ನು, ಪುಣ್ಯವನ್ನು ಉಪಾರ್ಜಿಸಿಕೊಂಬುದು. ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿ ನಡ್ಕೊಂಡು ಬರಬೇಕು. ಈ ಮಾಡಿದ ಕಟ್ಟಳೆಯನ್ನು ಯಾವನೊಬ್ಬನು ಮೀರಿದನೋ, ಯಾರು ಈ ಕಟ್ಟಳೆಯನ್ನು, ನಿಯಮವನ್ನು ಪಾಲನೆ ಮಾಡೋದಿಲ್ಲೋ ಅಂಥವನು ರಾಜದ್ರೋಹಿ ಆಗ್ತಾನೆ ಅಂತಕ್ಕಂತಹ ಒಂದು ಶಾಸನದ ಒಂದು ಭಾವಾರ್ಥಗಳೇ. ಅಂದರೆ ಈ ಧರ್ಮ ಸಮದೃಷ್ಟಿ ಶಾಸನ ಹೇಳುವಂತಹ ಒಂದು ಅಂಶ ಆ ಕಾಲದ ಅಷ್ಟೇ ಅಲ್ಲ, ಎಲ್ಲ ಕಾಲದಲ್ಲೂ ಕೂಡ ಸುದರ್ಶನ ಇರೋರು ಕೂಡ ಎಲ್ಲ ಧರ್ಮದ ಒಂದು ಏನು ಧರ್ಮ ಗ್ರಂಥಗಳು ಹೇಳುವಂತಹ ಎಲ್ಲ ಅಂಶಗಳು ಕೂಡ ಒಂದೇ. ಹಾಗಾಗಿ ಯಾವ ಧರ್ಮ ಮೇಲಲ್ಲ, ಯಾವ ಧರ್ಮ ಕೀಳಲ್ಲ ಅಂತಕ್ಕಂಥದ್ದು, ಎಲ್ಲ ಧರ್ಮಗಳನ್ನು ನಾವು ಸಮನಾಗಿ ನಾವು ನೋಡುವ ಅಂಶವನ್ನು ಕಾಣಬೇಕು ಅಂತಕ್ಕಂಥ ಅಂಶವನ್ನು ಈ ಒಂದು ಶಾಸನ ಒಳಗೊಂಡಿದೆ ಮಕ್ಕಳೇ. ಅದ್ಭುತವಾಗಿರ್ತಕ್ಕಂಥ ಶಾಸನ. ಈ ಒಂದು ಗದ್ಯ ಭಾಗ ನಿಮ್ಮೆಲ್ಲರೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ಕೊಂಡು ನೀವು ಈ ಗದ್ಯ ಭಾಗವನ್ನು ಒಮ್ಮೆ ಓದ್ಕೊಂಡು ಇದು ಅರ್ಥವನ್ನು ನೀವು ಗ್ರಹಿಸಬೇಕು ಮಕ್ಕಳೇ. ಈ ಗದ್ಯ ಭಾಗವನ್ನು ಓದಿದ ಮೇಲೆ ಭಾಷೆ ಬೆಳೆಸ್ತಕ್ಕಂತಹ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಜೊತೆಗೆ ನಿಮ್ಮ ಮನೆಯಲ್ಲಿ ಈ ಗದ್ಯ ಭಾಗವನ್ನು ಓದ್ಕೊಂಡು ನೀವು ಗೃಹಪಾಠವನ್ನು ಬರೆಯಬೇಕಾಗ್ತದೆ ಮಕ್ಕಳೇ. ಮೊದಲಾಗಿ ಈ ಗದ್ಯದಲ್ಲಿನ ಹೊಸ ಪದಗಳನ್ನು ನೀವು ಓದ್ತಾ ಪಟ್ಟಿಯನ್ನು ಮಾಡಿ ಮಕ್ಕಳೇ. ಪಟ್ಟಿಯನ್ನು ಮಾಡಿ ಅರ್ಥವನ್ನು ಗ್ರಹಿಸಿ ಗೊತ್ತಾಗಲಿ ಪುನಃ ನಮಗೆ ಕೇಳಿ. ಹಾಗೆ ಬುಕ್ಕರಾಯನು ತನ್ನ ಆಳ್ವಿಕೆಯಲ್ಲಿ ಧರ್ಮ ಸಮದೃಷ್ಟಿಯನ್ನು ಹೇಗೆ ಆಚರಣೆಗೆ ತಂದನು ಅಂತಕ್ಕಂಥ ಅಂಶವನ್ನು ನೀವು ಬರ್ಕೊಂಡು ಬರಬೇಕು ಮಕ್ಕಳೇ. ಇಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಅಂಶಗಳನ್ನು ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.